ಬಂದದ್ ಸ್ವಲ್ಪ ತಡ ಆಯ್ತಾ ಅಲ್ಲ? ಇಲ್ಲ ಕಟ್ಟಪ್ಪ, ಯಾರು ಹೇಳಿದ್ ನಿನಗೆ? ನಮ್ ರೇಷ್ಮಾ ನಿನಗೋಸ್ಕರ 24 hours ಯಾವಾಗ್ಲೂ ರೆಡಿ ಗುರು. ಗುರು ನಮ್ಮೂರಾಗ ದೇವ ಬರ್ತಾವ, ಸೇಮ್ ಹಿಂಗೆ ಗುರು ಆಡೋದು. ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗುರು. ಈ ವಿಡಿಯೋ ನೋಡ್ಬೋದು, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಮೊದಲು ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಮಾತಾಡೋಣ, ಓಕೆನಾ? ಹೌದಾ, ಚಳಿ ಆಯ್ತಾಯ್ತಾ? ಅಣ್ಣಗೆ ಒಂದು 90 ಹಾಕ್ಸು. ನಿನ್ ಚಳಿ ಅಲ್ಲ, ಇನ್ನೊಂದು ಕಿತ್ಕೊಂಡು ಹೋಗತ್ತವಾಗ. ಅಣ್ಣ ಆಯ್ತಿಲ್ಲಂತೆ, ಅಕ್ಕನ್ಗೆ ಶಟ್ರ್ ಬೇಕಂತೆ. ರೇಷ್ಮಾ ಅಣ್ಣನ ಹತ್ರ ಬೋಂಡ ಎಲ್ಲ ಐತವ, ಬಗ್ನಿಕಾಯಿ ಗೂಟನೇ ಇರೋದು. ಯಪ್ಪ ಯಪ್ಪ, ಬಗ್ನಿಗೂಟ ಅಂದ್ಕೊಳ್ಳಿ ಅಕ್ಕ ಬಾಯ್ ಬಿಡ್ತಾಳ. ಸರಿ ಬಿಡಾಕ ಕರ್ಕೊಂಡ್ ಹೋಗ್ತಿದ್ದಾನೆ, ಸ್ವಲ್ಪ ಇರಮ್ಮ. ಥೂ, ನಿನ್ನ ಕನ್ಸ, ನಿನ್ ಗಂಡ ಕನ್ಸ್ನಾಗ ತಗ ಬರೀ, ರಿಯಲ್ ಲೈಫ್ನಾಗ ಕಟ್ಟಪ್ಪನೇ ಸರಿ ನಿನಗೆ. ಕರ್ನಾಟಕ ಹುಡುಗರಿಗೆ ಹೇಳ್ತಿದ್ದೀನಿ, ನಾನು ಎಷ್ಟು ಲೈನ್ ಹಾಕಿದ್ರು ನಾನು ನಿಮಗೆ ಬೀಳಲ್ಲ. ಏನಂದೆ? ಬೀಳಲ್ಲ? ನಿನಗ್ ಬೀಳ್ಸ್ಕೊಂಡು ನಾವೇನ್ ಕೋಲಾಟ ಆಡೋಣ? ಲೇ, ನಿನ್ ತಂದೆ ತಾಯಿ ನಿನಗೆ ಗಂಡಂತ ಎತ್ತಾಳ ಏನು ಹೆಣ್ಣಂತ ಎತ್ತಾಳ ಒಂದು ಗೊತ್ತಾಯ್ತಿಲ್ಲಪ್ಪ. ಇನ್ಸ್ಟಾಗ್ರಾಮ್ ಆನ್ ಮಾಡಿದ್ರೆ ಸಾಕು ಗುರು, ಯಪ್ಪ ನೋಡಕ್ ಆಯ್ತಿಲ್ಲ. ಗುರು ಅಷ್ಟೇ, ಮತ್ತೇನ್ ತೋರಿಸ್ಬೇಕು? ಅಕ್ಕ ಬಿಚ್ಚಲ್ಲ, ನಾವು ನೋಡಲ್ಲ, ಓಕೆನಾ? ಅಷ್ಟೇ. ನಿಮ್ಮ ಹಸ್ಬೆಂಡ್ ನಿಮ್ಮನ್ನ ಸಾಕ್ತಿಲ್ಲ ಅನ್ನೋರ್ಗೆ ಏನು ಹೇಳ್ತೀರಾ? ನಮ್ಮ ಹಸ್ಬೆಂಡ್ ನಮಗೆ ಸಾಕಲ್ಲ ಇರ್ಬೋದು, ಬಟ್ ಪ್ರೀತಿ ತುಂಬ ಕೊಡ್ತಾರೆ. ಗಂಡ ಪ್ರೀತಿ ಕೊಟ್ರೆ ಕಟ್ಟಪ್ಪ ಏನ್ ಕೊಡ್ತಾನ ಕೈಯಾಗ? ಬಟ್ ನನ್ನ ಗಂಡಂಗೆ ನಾನು ಕೈ ಬಿಡಲ್ಲ. ನಾನು ಸಾಯೋ ಗಂಟ ನನ್ನ ಗಂಡನ ಕೂರಿಸ್ಬಿಟ್ಟು ತಿನ್ನಿಸ್ತೀನಿ. ನನ್ನ ಗಂಡನೇ. ಹೌದಪ್ಪ, ಗಂಡಕ್ಕೆ ಕೈ ಬಿಡಲ್ಲ ಅಂತೇಳಿ ಕಟ್ಟಪ್ಪನ ತಲೆ ಮೇಲೆ ಕೈ ಸೋರ್ಸ್ಕೊಂಡು ಹೋಗ್ಕಳ. ನಾನು ಸ್ಥಾನ ಯಾರು ತಗೊಳಕ್ಕಾಗಲ್ಲ, ನಾನು ಕೊಡೋದು ಇಲ್ಲ. ಏನಂದೆ? ಸ್ಥಾನ ಕೊಡಲ್ವಾ? ಸ್ಥಾನ ಬಿಡವ ಹೋಗ್ಲಿ ಒಂದ್ ಕಡೆಗೆ, ಕೆಳಗಿಂದ ಮ್ಯಾಗ್ವರೆಗೆ ಕೊಟ್ಟಿ ಅಲ್ಲಿ ಕಟ್ಟಪ್ಪಗ, ಮತ್ತೇನ್ ಕೊಡಲ್ಲಂತಿ? ಇಷ್ಟಲ್ಲೇ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನೋ ಸಾಂಗ್ ಹಾಕ್ಬಿಟ್ಟು ಫುಲ್ಲು ಜೋಶು. ಇಲ್ಲ ಗುರು, ನಿನ್ ಫ್ರೆಂಡ್ ಏನೋ ಹೇಳ್ತಾನ, ಕೇಳಪ್ಪ ಮೊದ್ಲು. ಎಲ್ಲೆಲ್ಲೋ ನೋಡ್ತಿಯಲ್ಲಪ್ಪ. ಬರುತ್ತೆ ಅಂತ ಎಲ್ಲ ಹೇಳ್ತಾವ್ರೆ, ನಾವು ವೇಟ್ ಮಾಡ್ತಿದೀವಿ ಎಲ್ಲ ಅಭಿಮಾನಿಗಳು. ಗುರು ಅವನು ಈ ಪ್ರಪಂಚದಾಗ ಇಲ್ಲ ಗುರು, ಪಾಪ. ಅವನ್ ಕುಚಿಕು ಏನೋ ಹೇಳ್ತಿದ್ದೇನೆ, ಅವನಿಗೆ ಧ್ಯಾನನೇ ಇಲ್ಲ, ಅವನ್ ಯಾವ್ದೋ ಧ್ಯಾನದಾಗಿದ್ದಾನ ಪಾಪ. ಫಸ್ಟ್ ಆಫ್ ಆಲ್ ನಾ ನೋಡ್ಕೊ ಬಂದಾಗಲೇ ಒಂಥರ ಇವ್ನ್ಯಾವನ ಸೆಡೆ ನನ್ ಮಗ. ಬಹುಶಃ ನಮ್ಮ ಜನ್ಮ ಕೊಟ್ಟು ತಂದೆ ತಾಯಿ ಕಳ್ಕೊಂಡ್ರು ನಮ್ಗೆ ಅಷ್ಟು ದುಃಖ ಆಗಲ್ಲ ಸರ್. ಅಭಿಮಾನ ಅದನ್ನೇ ಸರ್. ಲೇ, ನೀನ್ ಯಾವನಂತ ನನಗೆ ಗೊತ್ತಿಲ್ಲ, ನಿನ್ನೊಬ್ಬನಿಂದ ಏನ್ ಡಿ-ಬಾಸ್ ಅಭಿಮಾನಿ ಇದಾರಲ್ಲ, ಎಲ್ರ ಹೆಸರು ಕೇಳ್ಸಕತ್ತಿ ನೀನ್ ಇವಾಗ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡಕ ನಿಮ್ಮ ಅಪ್ಪ ಅಮ್ಮ ಕಾರಣ, ಓಕೆನಾ? ಚೆನ್ನಾಗಿ ಮರ್ಯಾದೆ ಕೊಡ್ತಿದ್ದೆ ಅವ್ರಿಗೆ ನೀನು. ತಾಯಿ ಋಣ ಬೇಕಾದ್ರೂ ತೀರಿಸ್ಬೋದು ಸರ್, ಬಹುಶಃ ಇವ್ರು ಋಣ ತೀರ್ಸ್ಲಿಕ್ಕೆ ಆಗಲ್ಲ ಸರ್. ಏನಂದೆ? ತಾಯಿ ಋಣ ತೀರ್ಸ್ಬೋದು ಅಂದಲ್ಲ ನೀನು. ಒಂದಲ್ಲ 100 ಜನ್ಮ ಎತ್ತು ಬಂದ್ರು ಕೂಡ ಆ ಋಣ ತೀರ್ಸಕ್ಕಾಗಲ್ಲ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟ್ ಕೂಡ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ. ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ದಾರೋ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ. ಓಕೆ ಬಾಯ್.